ನಮಸ್ಕಾರ ಕರ್ನಾಟಕ. ಇದು ಜನರಾಡುವ ಮಾತು, ನಮ್ಮಿಂದಲ್ಲ ಜನರಿಂದ. 57ನೇ ಸಂಚಿಕೆಗೆ ತಮಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು 57ನೇ ಸಂಚಿಕೆಯಲ್ಲಿ ಜನ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಇಡೀ ದೇಶ ತುಂಬೆಲ್ಲ ಓಂ ನಮಃ ಶಿವಾಯ ಆಗಿದೆ ಅಂತ ಮಾತು ಜನ ಮಾತಾಡ್ತಾ ಇದ್ದಾರೆ. ಏನು ಓಂ ನಮಃ ಶಿವಾಯ? ಇದು ದೇವರ ಧ್ಯಾನ ಅಲ್ಲ. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಸರಿಸುಮಾರು ಜನರಿಂದ 3% ಬಡ್ಡಿ ಹಾಕಿ ಪ್ರತಿ ತಿಂಗಳು ನಿಮಗೆ ಕೊಡ್ತೀನಿ ಅಂತ ಒಂದು ಜಾಹೀರಾತುಗಳನ್ನು ನೀಡಿ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆಗಳನ್ನು ಕೊಟ್ಟು, ಫ್ಲ್ಯಾಟ್ಗಳನ್ನು ಹಾಕಿ ಪ್ರಚಾರ ಮಾಡಿ ಸುಮಾರು 4,500 ಕೋಟಿ ಹಣವನ್ನು ಪಡೆದಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ರೋಚಕ ಕಥೆ ಇದು. ಯಾರವರು? ಜನ ಹೇಳ್ತಾ ಇರೋದು ಶಿವಾನಂದ್ ನೀಲಣ್ಣವರು. ಈತ ಒಬ್ಬ ಎಕ್ಸ್ ಸರ್ವಿಸ್ಮನ್ ಅವರ ಪುತ್ರ. ಸಾಕಷ್ಟು ಜೀವನದಲ್ಲಿ ಏಳು ಬೀಳುಗಳನ್ನು ಕಂಡು ಪ್ರಯತ್ನ ಮಾಡಿ ಸೋತು ಗೆದ್ದು ಕೊನೆಗೆ ಈ ವ್ಯವಹಾರಕ್ಕೆ ಕೈ ಹಾಕಿದರು ಅಂತ ಜನ ಮಾತಾಡ್ತಾ ಇದ್ದಾರೆ. ಇದು 4,500 ಕೋಟಿ ಹಣ ಮಾಡಬೇಕಾದರೆ ಸುಮಾರು ವರ್ಷಗಳ ಕಾಲಾವಕಾಶ ಅವರು ಪಡೆದಿದ್ದಾರೆ, ಕಾಲಾವಕಾಶದಲ್ಲಿ ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತು ಜನ ಹೇಳ್ತಾ ಇದ್ದಾರೆ. ಈ ಒಂದು 4,500 ಕೋಟಿಯ ಒಂದು ವ್ಯವಹಾರ ಇಷ್ಟೊಂದು ಪ್ರಖರವಾಗಿ ಬೆಳಕಿಗೆ ಬರಲು ಕಾರಣ, ಈತ ಹಣವನ್ನು ಮಾಡಿದ ನಂತರ ವೇದಿಕೆಗಳನ್ನು ಮಾಡಿ ಎದುರಿಗೆ ಕುಳಿತವರಿಗೆ ನೀವು ಗಂಡಸರಾಗಿರಿ, ಅದರ ಅರ್ಥ ನೀವು ಹೆಂಗಸರಿದ್ದೀರಿ, ನನ್ನಿಂದ ನೀವು ಗಂಡಸರಾಗಿರಿ ಅಂತಕ್ಕಂಥ ಮಾತು ಕೂಡ ಈತ ಮಾತಾಡಿದ ವಿಡಿಯೋಗಳು ಸಿಗ್ತವೆ ನಿಮಗೆ. ಅದರ ಜೊತೆಗೇ ನಮ್ಮ ಹತ್ತಿರ 15,000 ಬಂದೂಕುಗಳಿವೆ ಅಂತ ಹೇಳಿದ್ರಂತೆ. ಆನಂತರ 2028ಕ್ಕೆ ಬೇಕಾದರೆ ನಾನೇ CM ಅಂತಕ್ಕಂಥ ಮಾತು ಕೂಡ ಪದೇ ಅವರು ಹೇಳಿದ್ರಂತೆ. ಯಾವಾಗಲೂ ರಾಜಕಾರಣಿಗಳನ್ನು ದ್ವೇಷಿಸ್ತಕ್ಕಂಥ, ಟೀಕಿಸ್ತಕ್ಕಂಥ, ವಿರೋಧಿಸ್ತಕ್ಕಂಥ ಭಾಷಣಗಳನ್ನು ಇವರು ಮಾಡ್ತಾ ಬಂದು ಕೊನೆಯ ಒಂದು ಘಟ್ಟದಲ್ಲಿ ಇವರು ಕೃಷ್ಣ ಜನ್ಮಸ್ಥಳಕ್ಕೆ ಪ್ರಯಾಣ ಮಾಡಿದ್ದಾರೆ ಅಂತ ಕೂಡ ಜನ ಮಾತಾಡ್ತಾರೆ. ಈಗ ಜನ ಇನ್ನೊಂದು ಭಾಳ ಸರಿಯಾಗಿ ಮಾತಾಡ್ತಾ ಇದ್ದಾರೆ ಅನಿಸ್ತದೆ. ಯಾಕಂತ ಕೇಳಿದ್ರೆ, ಈತ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದ ಹಾಗೆ ಆಡಿಯೋಗಳನ್ನು ವಿಡಿಯೋಗಳನ್ನು ಹಾಕಿ ನಾವು ನಿಮಗೆ ಹಣವನ್ನು ನೀಡುತ್ತೇವೆ ಅಂತ ಜನರನ್ನು ನಂಬಿಸಿ ಇಷ್ಟು ಹಣ ಸಂಗ್ರಹ ಮಾಡುವವರೆಗೆ ಸಂಬಂಧಿಸಿದ ಅಧಿಕಾರಿಗಳೇನು ಕತ್ತೆ ಕಾಯ್ತಿದ್ದಾರೆ. ಇದು ಜನ ಮಾತಾಡೋದು. ನಾವು ಯಾಕಂದರೆ ನಾನು ಕತ್ತೆ ಕಾಯೋದು ದನ ಕಾಯೋದು ಹೇಳೋದಿಲ್ಲ. ಇದು ಜನ ಬಹಳ ಖಾರವಾಗಿ ಮಾತಾಡ್ತಾ ಇದ್ದಾರೆ. ಈ ನೀಲಣ್ಣವ್ರಿಗೆ ಏನು ಈಗ ಇನ್ಕ್ವೈರಿ ಮಾಡ್ತಾ ಇದ್ದಾರೆ, ಇವರಿಗೆ ಏನು ತನಿಖೆ ಮಾಡ್ತಾ ಇದ್ದಾರೆ, ಅದರಂತೆಯೇ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ತನಿಖೆಯನ್ನು ಮಾಡಿ ಅವರ ವಿರುದ್ಧ ಮೊದಲು ಕಠಿಣ ಕ್ರಮ ತೆಗೆದುಕೊಳ್ಬೇಕು, ಆಮೇಲೆ ನೀಲಣ್ಣವರ ಮೇಲೆ ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾತು ಜನ ಹೇಳ್ತಾ ಇದ್ದಾರೆ. ಆದರೆ ಇದು ಏನು ಮಾಡೋದು ಕೂಡ ಆ ಸರ್ಕಾರಕ್ಕೆ ಬಿಟ್ಟಿತ್ತು. ಸರ್ಕಾರದ ಒಂದು ಕರ್ತವ್ಯ ಲೋಪ ಕೂಡ ಅನಿಸುತ್ತದೆ. ಯಾಕಂದರೆ ಸರ್ಕಾರದಲ್ಲಿ ಎಲ್ಲ ಇರುತ್ತದೆಲ್ಲ, ಇಂಟೆಲಿಜೆನ್ಸಿ ಇರ್ತದೆ, ಸೆಲ್ ಟ್ಯಾಕ್ಸ್ ಇರ್ತದೆ, ಇನ್ಕಮ್ ಟ್ಯಾಕ್ಸ್ ಇರ್ತದೆ, ಪೊಲೀಸ್ ಇರ್ತದೆ, CID ಇರ್ತದೆ, ಸಂಬಂಧಪಟ್ಟ ಹಣಕಾಸು ಇಲಾಖೆ ಇರ್ತದೆ. ಇವರೆಲ್ಲ ಏನು ಮಾಡ್ತಾ ಇದ್ರು ಅಂತಕ್ಕಂಥ ಈ ನಾಡಿನ ಜನರ ನೇರ ಪ್ರಶ್ನೆಯಾಗಿದೆ. ಆದ್ದರಿಂದ ಈ ಏನು ಓಂ ನಮಃ ಶಿವಾಯ ಏನಿದ್ದಾರ ಶಿವಾನಂದ ನೀಲಣ್ಣವರು ತಪ್ಪು ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಬೇಕು. ಹಾಗೆ ಕರ್ತವ್ಯ ಲೋಪ ಏನು ಮಾಡಿದ್ದಾರೆ ಅಧಿಕಾರಿಗಳು, ಅವರ ವಿರುದ್ಧವೂ ಕೂಡ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಈ ನಾಡಿನ ಜನ ಹೇಳ್ತಾ ಇದ್ದಾರೆ. ಸರ್ಕಾರ ಅದನ್ನು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದು ಜನರಾಡುವ ಮಾತು, ನಮ್ಮಿಂದಲ್ಲ ಜನರಿಂದ 57ನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.